ಹೆಲೋ ಎವ್ರಿವನ್, ನಾನು ನಿಮ್ಮ ಬೈಕ್ ಬಾಸ್ 007 ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂದರೆ ಆಕ್ಸೆಸ್ 125 ಸ್ಟಾರ್ಟಿಂಗ್ ಟ್ರಬಲ್, ಐಡ್ಲಿಂಗ್ ಪ್ರಾಬ್ಲಮ್, ಬ್ರೇಕ್ ಡೌನ್. ಸೊ ಈ ಪ್ರಾಬ್ಲಮ್ ಏನು ನೋಡೋಣ ಬನ್ನಿ. ಕಸ್ಟಮರ್ ಪಾಪ ತುಂಬ ರಿಕ್ಸ್ ತೊಗೊಂಡಿದ್ದಾನೆ ಈ ಪ್ರಾಬ್ಲಮ್ಗೆ. ಸೊ ಗಾಡಿ ತೊಗೊಂಬಂದ, ಫಸ್ಟ್ ಗಾಡಿ ನೋಡಿದೆ, ಕೀ ಆಫ್ ಮಾಡಿ ಆನ್ ಮಾಡಿ ಎಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ಕೇಳಿದೆ ಏನೇನಿದೆ ಪ್ರಾಬ್ಲಮ್ ಅಂತ. ತುಂಬ ರಿಕ್ಸ್ ತೊಗೊಂಡವ್ರೆ ಕಸ್ಟಮರ್ ಪಾಪ. ಮತ್ತು ನೋಡಿ ಇದೇ ಗಾಡಿ ಆಕ್ಸೆಸ್ 125 2025 ಮಾಡಲು. ಇವರೇ ನಮ್ಮ ಓನರ್ಗೂ ತೋರಿಸ್ದೆ. ಮತ್ತು ಎಲ್ಲ ಡಿಕ್ಕಿ ಎಲ್ಲ ಬಿಚ್ಚಿಬಿಟ್ಟು ಕ್ಲಚ್ ವಾಶ್ ಮಾಡೋಣ ಅಂತ ಕ್ಲಚ್ ಬಿಚ್ತಾ ಇದ್ದೀನಿ. ಬಿಚ್ಚಿಬಿಟ್ಟು ಬೆಲ್ ತಿರುಗಿಸಿ ನೋಡ್ತಾ ಇದ್ದೀನಿ ಏನಾದರೂ ಶೇಕ್ ಇದೆಯಾ ಇಲ್ಲ ಅಂತ. ಬಿಚ್ಚಿದ ತಕ್ಷಣವೇ ನೋಡಿ ಇದೇ ಬೆಲ್ಲು. ಬಿಚ್ಚಿದ ತಕ್ಷಣವೇ ಎಲ್ಲ ಚೆಕ್ ಮಾಡಿದೆ, ರೋಲರು, ಯು ಬುಷು, ಕ್ಲಚ್ ಬಾಡಿ ಎಲ್ಲ. ನೋಡಿ ಇದೇ ರೋಲರ್ ಬುಷು, ಇದು ಚೆನ್ನಾಗಿತ್ತು, ಇವೆಲ್ಲ ಚೆನ್ನಾಗಿದ್ದಾವೆ. ರೋಲರ್ ಬುಷು, ಅವೇಟ್ರ್ ಬಾಡಿ ಎಲ್ಲ ಚೆನ್ನಾಗಿದೆ, ಏನೂ ಆಗಿಲ್ಲ. ಹೊಸ ಗಾಡಿ ಅಲ್ಲ, ಏನೂ ಆಗೋದಿಲ್ಲ ಅವೆಲ್ಲ. ಮತ್ತು ಯು ಬುಷ್ ನೋಡೋಣ ಅಂತ ಇದು ಮಾಡಿದೆ. ಇದೇ ಪ್ರಾಬ್ಲಮ್, ಜರ್ಕಿಂಗ್ ಪ್ರಾಬ್ಲಮ್ ಅಂದರೆ ಯು ಬುಷ್ ಹೋಗಿದೆ. ಸೊ ಯು ಬುಷು ಆಕ್ಸೆಸ್ ಕಂಪ್ನಿದೇ ತರಿಸಿ ಆಗಿದೆ. ಕ್ಲಚ್ಚು ಎಲ್ಲ ಚೆನ್ನಾಗಿದೆ. ಮತ್ತು ಹೇರ್ ಫಿಲ್ಟ್ರ್ ನೋಡೋಣ ಅಂತ ಇದ್ದೆ, ಹೇರ್ ಫಿಲ್ಟ್ರ್ ಹೋಗಿಬಿಟ್ಟಿತ್ತು, ತೆಗೆದಿದ್ದೆ. ಹೊಸದು ಒಂದು ಹೇರ್ ಫಿಲ್ಟ್ರ್ ಫಿಟ್ ಮಾಡಿದೆ. ಬೆಲ್ಟ್ ಫಿಟ್ ಮಾಡ್ತಾಯಿದ್ದೀನಿ. ನಮ್ಮ ಹೊಸ ಮೆಕ್ಯಾನಿಕ್ಸ್ ಯಾರಿದ್ದಾರೆ ಅವ್ರು ನೋಡ್ಕೊಳ್ಳಿ, ಈ ಶಾಫ್ಟ್ ಮೇಲೆ ಈ ಥರ ಬೆಲ್ಟ್ಸ್ ಕೂಳಿಸ್ಬಾರ್ದು, ಆ ಬುಷ್ ಮೇಲೇ ಕೂಳಿಸ್ಬೇಕು. ಕೆಲವರು ಗೊತ್ತಿಲ್ಲದೆ ಹೊಸಬ್ರು ಆ ಥರ ಮಾಡ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಅದು ಬೆಲ್ಟ್ ಲೈಫ್ ಬರೋದಿಲ್ಲ, ಕೂತ್ಕೊಳ್ಳೋದಿಲ್ಲ, ಫಿಟ್ಟಿಂಗ್ ಆಗೋದಿಲ್ಲ. ಕ್ಲಚ್ ಕವರ್ ಫಿಟ್ ಮಾಡಿಬಿಟ್ಟೆ, ಆಪೋಸಿಟ್ ಎಲ್ಲ ಬೋಲ್ಟ್ಗಳು ಟೈಟ್ ಮಾಡ್ತಾಯಿದ್ದೀನಿ. ಯಾರೂ ಅಷ್ಟೇ ಒಂದೇ ಲೆವೆಲಲ್ಲಿ ಬೋಲ್ಟ್ ಟೈಟ್ ಮಾಡ್ಕೊಂಡು ಬರಬಾರ್ದು, ಆಪೋಸಿಟೇ ಮಾಡಬೇಕು. ಸೆಂಟ್ರ್ ಬೋಲ್ಟು ಲಾಸ್ಟಲ್ಲಿ ಮಾಡಬೇಕು. ಸೊ ಮಾಡಿ ಕಿಕ್ಕರಲ್ಲೇ ಶೇಕ್ ಆಗ್ತಾಯಿದೆಯಾ ಇಲ್ಲ ಅಂತ ಚೆಕ್ ಮಾಡಿದೆ. ಎದ್ದು ಆಚೆ ಬಂದು ನೋಡಿದರೆ ನಮ್ಮವರು ಎಲ್ಲರೂ ಕೆಲಸ ಮಾಡ್ಕೊಂಡಿದ್ರು. ನಮ್ಮ ಇರ್ಫಾನ್ ಯಾವುದೋ ರಾಕೆಟ್ ಹಿಡ್ಕೊಂಡಿದ್ದ. ಮತ್ತು ಬ್ರೇಕ್ ಪ್ರಾಬ್ಲಮ್ ಇತ್ತಂತ ಬ್ರೇಕ್ಗೆ ಶೂ ಚೆಕ್ ಮಾಡಿ ನೋಡಿದೆ. ಬ್ರೇಕ್ ಶೂ ಹೋಗಿತ್ತು, ಹೊಸದಾಗಿದೆ. ಯಾರೋ ಲಾಸ್ಟ್ ಟೈಮ್ ಸರ್ವೀಸಲ್ಲಿ ಬ್ರೇಕ್ ಕ್ಯಾಮು ನೋಡಿ, ಈ ಕ್ಯಾಮು ಹಿಂದೆ ಹಾಕಿದ್ದಾರೆ. ಈ ಥರ ಕೆಲಸ ಯಾರೂ ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್. ಮತ್ತು ನಮ್ಮ ಇರ್ಫಾನ್ ಎಲ್ಲ ಚೆಕ್ ಮಾಡ್ದೆ, ಇದು ರನ್ ಮಾಡಿದರೆ ಹೆಡ್ಲಿಂಗು ಆಗ್ತಾಯಿರಲಿಲ್ಲ. ಆಮೇಲೆ OPD ಹಾಕಿ ಚೆಕ್ ಮಾಡಿದೆ, ಕೋರ್ಸ್ ತೋರಿಸ್ತು, ಅದು ಕ್ಲಿಯರ್ ಮಾಡಿದೆ. ಆಮೇಲೆ ಎಲ್ಲ ಡೇಟಾ ಎಲ್ಲ ಎರೇಸ್ ಮಾಡಿ ಟ್ರಯಲ್ ಹೋಗಿದ್ದೆ, ಸೀದಾ ವಾಷಿಂಗ್ಗೆ ಬಿಟ್ಟೆ. ಬರೋಷ್ಟು ಒಳಗಡೆ ಅಂಗಡಿ ಹತ್ರ ಬಂದಿತ್ತು ಗಾಡಿ. ಕಸ್ಟಮರ್ ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ದೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಏನು ಪ್ರಾಬ್ಲಮ್ ಬಂದಿದ್ದು ನೀವು? ಮುಂದೆ ಬ್ರೇಕ್ ಸ್ವಲ್ಪ ಇದಿತ್ತು, ಅದೇನು ಸ್ವಲ್ಪ ಹೋಗಿತ್ತು, ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಓಡಿಸಿದ್ರಾ? ಏನಾದರೂ ಪ್ರಾಬ್ಲಮ್ ಆಯ್ತಾ? ಇವಾಗ ವೈಬ್ರೇಷನ್ ಆಯ್ತಾ? ಅದು ಇಲ್ಲ, ವೈಬ್ರೇಷನ್ ಇಲ್ಲ. ಭಯ ಬೀಳ್ಬೇಡಿ, ಏನು ಕರೆಕ್ಟ್ ಆಗಿಲ್ಲ ಅಂದರೆ ಹೇಳಿ, ಇನ್ನೂ ಒಂದ್ಸಲ ಚೆಕ್ ಮಾಡ್ತೀವಿ. ಕರೆಕ್ಟ್ ಐತೆ. ನಮ್ಮ ಗ್ಯಾರೇಜ್ ಹೆಸರೇನು? ಗ್ಯಾರೇಜ್ ಸರ್ ಸ್ಟ್ಯಾಂಡರ್ಡ್ ಆಟೋ ಗ್ಯಾರೇಜ್. ಸ್ಟ್ಯಾಂಡರ್ಡ್ ಗ್ಯಾರೇಜ್ ಆಟೋ ಸ್ಟ್ಯಾಂಡ್ ಬಿಡಿ, ಬೇಡ ಬಿಡಿ, ಚೆಕ್ ಮಾಡೋದು ಬಂದಿನಿ. ಏನಾದರೂ ಪ್ರಾಬ್ಲಮ್ ಆಯ್ತಾ? ಏನು ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗೈತಾ ಗಾಡಿ? ಓಡಿಸಿದ್ರಾ? ಓಡಿಸಿದ್ವಿ. ಮತ್ತೊಂದ್ಸಲ ಬರ್ತೀರಾ? ಇಲ್ಲೇ ಬರ್ತೀರಾ? ಓಕೆ, ಥ್ಯಾಂಕ್ಸ್ ಅಣ್ಣ.